ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ಅಮೂಲ್ಯವಾದ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಹೋಶೇಯನ ಗ್ರಂಥ, ದ ಬುಕ್ ಆಫ್ ಹೋಸಿಯಾ, ಚಾಪ್ಟರ್ 3, 3ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 3ನೇ ಅಧ್ಯಾಯ ಹೋಶೇಯನ ಗ್ರಂಥದಲ್ಲಿ ನಾವು ನೋಡುವಾಗ ನಮಗೋಸ್ಕರವಾಗಿ ಒಂದು ಪ್ರಾಮುಖ್ಯವಾದಂಥ ಆತ್ಮಿಕ ಆಹಾರ ಸಿದ್ಧವಾಗಿದೆ. ಅದನ್ನು ನಾವು ಸವಿಯೋದಕ್ಕೆ ಮುಂಚೆ, ಅದನ್ನು ಅನುಭವಿಸುವುದಕ್ಕೆ ಮುಂಚಿತವಾಗಿ ಹೋಶೇಯ ಅಂದರೆ ಆ ಹೆಸರಿನ ಅರ್ಥ ಏನೆಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಒಳ್ಳೆಯದು. ಹೋಶೇಯ ಅಂತೇಳಿದರೆ ಬಿಡುಗಡೆ ಅಥವಾ ಬಿಡುಗಡೆ ಮಾಡುವ ಆತನು. ಹೋಶೇಯ ಅಂತ ಹೇಳಿದರೆ ಸಹಾಯ, ಇಲ್ಲದಿದ್ದರೆ ಸಹಾಯ ಮಾಡುವ ಆತನು. ಹೋಶೇಯ ಅಂತ ಹೇಳಿದರೆ ರಕ್ಷಣೆ ಅಥವಾ ರಕ್ಷಕನು. ಹೋಶೇಯ ಅಂತ ಹೇಳಿದರೆ ಕಾಪಾಡುವವನು, ಕಾಪಾಡಲ್ಪಡುವಿಕೆ ಅಥವಾ ಕಾಪಾಡುವಿಕೆ, ಭದ್ರತೆ. ಹೋಶೇಯ ಅಂತ ಹೇಳಿದರೆ ಸ್ವತಂತ್ರ. ಹೋಶೇಯ ಅಂತ ಹೇಳಿದರೆ ವಿಜಯ. ಆದ ಕಾರಣ ದೇವರು ಸ್ವತಂತ್ರವನ್ನು, ವಿಜಯವನ್ನು, ಭದ್ರತೆಯನ್ನು, ಸಹಾಯವನ್ನು, ಬಿಡುಗಡೆಯನ್ನು, ರಕ್ಷಣೆಯನ್ನು ಕೊಡುವುದರ ಕುರಿತಾಗಿ ಇವೆಲ್ಲವನ್ನು ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ, ಹೋಶೇಯ ಅಂತ ಹೇಳಿದರೆ, ಇನ್ನೊಂದು ರೀತಿಯಿಂದ ಸಿಂಪಲ್ ಆಗಿ ಹೇಳಬೇಕಾದ್ರೆ ಮೆಚ್ಚುಗೆ, ದೇವರ ಮೆಚ್ಚುಗೆ ಅಂತ ಹೇಳ್ಬಿಟ್ಟು, ದೇವರ ಮೆಚ್ಚುಗೆಯಿಂದನೇ ದೇವರ ಸಹಾಯ, ದೇವರ ಮೆಚ್ಚುಗೆಯಿಂದನೇ ದೇವರ ಬಿಡುಗಡೆ, ದೇವರ ಮೆಚ್ಚುಗೆಯಿಂದನೇ ದೇವರ ರಕ್ಷಣೆ, ದೇವರ ಸ್ವಾತಂತ್ರ್ಯ ನಮಗೆ ಲಭ್ಯ. ಆದ ಕಾರಣ ಈ 3ನೇ ಅಧ್ಯಾಯದಲ್ಲಿ ದೇವರ ಮೆಚ್ಚುಗೆಯ 16 ಅಂಶಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 16 ಎಕ್ಸ್ಪ್ರೆಷನ್ಸ್ ಆಫ್ ಗಾಡ್ಸ್ ಫೇವರ್. ದೇವರ ಮೆಚ್ಚುಗೆಯ 16 ಅಂಶಗಳು ಇಲ್ಲವೇ ಪ್ರಕಟಣೆಗಳು. ದೇವರ ಮೆಚ್ಚುಗೆಯ, ದೇವರ ದಯೆಯ, ದೇವರ ಕರುಣೆಯ, ದೇವರ ಮೆಚ್ಚುಗೆ, ಫೇವರ್, ಅದರ 16 ಪ್ರಕಟಣೆಗಳು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 3ನೇ ಅಧ್ಯಾಯ ಹೋಶೇಯನ ಗ್ರಂಥ 1ರಿಂದ 5 ವಚನಗಳಿದೆ. ಆದರೂ ಕೂಡ ಅದರಲ್ಲಿ 16 ದೇವರ ಮೆಚ್ಚುಗೆಯ ಪ್ರತಿಬಿಂಬಗಳು, ಪ್ರಕಟಣೆಗಳು, ಪ್ರದರ್ಶನಗಳು. ನಾವು ಅದನ್ನು ನೋಡಿಕೊಂಡು ದೇವರಿಗೆ ಸ್ತೋತ್ರ ಮಾಡೋಣ. ಯಾಕಂತೇಳಿದರೆ ಕೀರ್ತನೆ 119ರಲ್ಲಿ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಬಹಳ ವರ್ಷಗಳ ಹಿಂದೆ ಒಂದು ಸಾರಿ ಮರದ ಕೆಳಗೆ ನಾವು ಕೂತ್ಕೊಂಡು ಬೈಬಲ್ ಸ್ಟಡಿ ಮಾಡಿದಾಗ ಒಬ್ಬರು ಹೇಳಿದಂಥ ಮಾತು ಇದು. 43 ವರ್ಷಗಳ ಹಿಂದೆ ಹೇಳಿದಂಥ ವಾಕ್ಯ ಇದು. ಆದರೂ ನನಗೀಗ ನೆನಪಿಗೆ ಬರುತ್ತಿದೆ. ಅದೇನಂತ ಹೇಳಿದರೆ 119, 8ನೇ ವಚನ, ನಿನ್ನ ನಿಬಂಧನೆಗಳನ್ನು, ಅದಕ್ಕಿಂತ ಮುಂಚೆ 7ನೇ ವಚನ ನೋಡಿಕೊಳ್ಳೋಣ. ಪ್ರತಿ ವಾಕ್ಯವೂ ದೇವರ ವಾಕ್ಯದ ಬಗ್ಗೆ ಇದೆ, ಆದರೆ ಮುಖ್ಯವಾಗಿ 7ನೇ ವಚನದಲ್ಲಿ ಒಂದು ಮಾತು ಭಾಳ ಸ್ಪಷ್ಟವಾಗಿದೆ. ನಾನು ನಿನ್ನ ನೀತಿ ವಿಧಿಗಳನ್ನು ಅಥವಾ ನಿಬಂಧನೆಗಳನ್ನು ಅಥವಾ ವಾಕ್ಯಗಳನ್ನು, ನಾನು ನಿನ್ನ ವಾಕ್ಯಗಳನ್ನು ಕಲಿತ ಹಾಗೆಲ್ಲ, ಎಷ್ಟು ಚೆನ್ನಾಗಿದೆ ನೋಡ್ರಿ, ಕಲಿತ ಹಾಗೆಲ್ಲ ನಿನ್ನನ್ನು ಅಂದರೆ ದೇವರನ್ನು ಯಥಾರ್ಥ ಹೃದಯದಿಂದ ಕೊಂಡಾಡುತ್ತಾ ಹೋಗುವೆನು. ಕಲಿತಾ ಇರುವಾಗ ದೇವರನ್ನು ಕೊಂಡಾಡುತ್ತಾ ಹೋಗಬೇಕಂತೆ. ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ದೇವರ ವಾಕ್ಯವನ್ನು ನಾವು ಕಲಿತ ಮೇಲೆ ಅಥವಾ ಕಲಿಯುತ್ತಿರುವಾಗ ದೇವರಿಗೆ ಕೃತಜ್ಞತೆಯನ್ನು, ದೇವರಿಗೆ ಧನ್ಯವಾದಗಳನ್ನು
ಸಲ್ಲಿಸಬೇಕು ಎಂಬುದಾಗಿ ಸೂಚಿಸುವ, ಆಜ್ಞಾಪಿಸುವ, ಅನುಸರಿಸಬೇಕಾಗಿರುವ ವಾಕ್ಯ ಕೀರ್ತನೆ 119 7ನೇ ವಚನ. ಎವ್ರಿ ಟೈಮ್ ಯು ಲರ್ನ್ ಸಮಥಿಂಗ್, ಥ್ಯಾಂಕ್ ದ ಲಾರ್ಡ್. ದೇವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಆದ ಕಾರಣ ದೇವರ 16 ಮೆಚ್ಚುಗೆಗಳನ್ನು, ಅಥವಾ ಒಂದೇ ಮೆಚ್ಚುಗೆ, ದೇವರ ಮೆಚ್ಚುಗೆ, ಆ ದೇವರ ಮೆಚ್ಚುಗೆಯ 16 ಪ್ರಕಟಣೆಗಳನ್ನು, 16 ರೀತಿಯಲ್ಲಿ ದೇವರು ತನ್ನ ಮೆಚ್ಚುಗೆಯನ್ನು ಪ್ರಕಟಿಸುವಂಥದ್ದನ್ನು, ದೇವರಿಗೂ ದೇವಜನರಿಗಿರುವಂಥ ಆ ಮೆಚ್ಚುಗೆಯ ಸಂಬಂಧ, ಫೇವರ್ಡ್ ರಿಲೇಷನ್ಶಿಪ್ಪನ್ನು ನಾವು ನೋಡಿ ಕಲೀಲಿಕ್ಕಿದ್ದೇವೆ. ಬನ್ನಿರಿ, ಹೋಶೇಯ 3ನೇ ಅಧ್ಯಾಯ. ದ ಬುಕ್ ಆಫ್ ಹೋಸಿಯ ಚಾಪ್ಟರ್ 3. ಯೆಹೋವನು ನನಗೆ ಅಂದರೆ ಹೋಶೇಯನಿಗೆ, ಹೋಶೇಯ ಅಂತ ಹೇಳಿದ್ರೆ ಈಗಾಗಲೇ ನೋಡಿದ್ವಿ, ಸಹಾಯ, ಮೆಚ್ಚುಗೆ, ದಯೆ, ವಾತ್ಸಲ್ಯ, ಸ್ವತಂತ್ರ, ಬಿಡುಗಡೆ. ಯೆಹೋವನು ನನಗೆ ಅನ್ಯ ದೇವತೆಗಳ ಕಡೆಗೆ ತಿರುಗಿಕೊಂಡು, ಯಾರ ಕಡೆ? ದೇವರ ಕಡೆಗಲ್ಲ, ದೇವರನ್ನು ಬಿಟ್ಟು ದೇವರಲ್ಲದ ಅನ್ಯ ದೇವತೆಗಳ ಕಡೆಗೆ ತಿರುಗಿಕೊಂಡು ದೀಪ ದ್ರಾಕ್ಷೆಯ ಅಡೆಗಳನ್ನು ಪ್ರೀತಿಸುವ. ಆದರೆ ಇಲ್ಲಿ 2-3 ಸಂಗತಿಗಳನ್ನು ನಾವು ನೋಡಿಕೊಳ್ಬೋದು. ದೇವಜನರು, ಇಸ್ರಾಯೇಲರು, ದೇವರಿಂದ ಆಯ್ಕೆಯಾದಂಥವರು, ದೇವರಿಂದ ಆಯ್ಕೆಯಾಗಿದ್ದಷ್ಟೇ ಅಲ್ಲ, ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಂಥವರು. ಅವರು ಈಗ ಏನಾಗಿದ್ದಾರೆ ಅಂತ ಹೇಳಿದ್ರೆ, ಅನ್ಯ ದೇವತೆಗಳ ಕಡೆಗೆ ದೇವರನ್ನು ಬಿಟ್ಟು ದೇವರಲ್ಲದವುಗಳ ಕಡೆಗೆ ತಿರುಗಿಕೊಂಡು ದೀಪದ್ರಾಕ್ಷಿಯ ಅಡೆಗಳನ್ನು ಪ್ರೀತಿಸುವ. ಅದನ್ನು ಶಾರ್ಟಾಗಿ ಹೇಳಬೇಕಾದ್ರೆ, ದೇವರನ್ನು ಬಿಟ್ಟು ಎಲ್ಲವನ್ನು ಪ್ರೀತಿಸುವ, ದೇವರಿಗೆ ವಿರುದ್ಧವಾದದ್ದನ್ನು ಪ್ರೀತಿಸುವ, ದೇವರು ನಿಷೇಧಿಸಿದ್ದನ್ನು ಪ್ರೀತಿಸುವ, ದೇವರು ಬೇಡವೆಂದದ್ದನ್ನು ಪ್ರೀತಿಸುವ, ದೇವರ ಕಡೆಯಿಂದ ದೂರ ಹೋಗಿ ಪ್ರೀತಿಸುವ ಇಸ್ರಾಯೇಲರನ್ನು, ಇಸ್ರಾಯೇಲರು ಅಂತ ಹೇಳಿದ್ರೆ ಆಗ್ತಿತ್ತು, ಇಸ್ರಾಯೇಲರಂತ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಆದರೆ ಇಸ್ರಾಯೇಲರನ್ನ ಬಗ್ಗೆ ಹೇಳುವಾಗ ಈ ರೀತಿಯಾಗಿ ದೇವರನ್ನು ಪ್ರೀತಿಸದ ಅಂತ ಕೂಡ ಹೇಳ್ಬೋದು. ಇಸ್ರಾಯೇಲರನ್ನು ಯೆಹೋವನು ಪ್ರೀತಿಸುವ ಪ್ರಕಾರ. ವಾವ್, ಗ್ರೇಟ್. ಹಾಗಾದರೆ ಮೆಚ್ಚುಗೆಯ ಮೊದಲನೇ ಪ್ರಕಟಣೆ, ಫಸ್ಟ್ ರೆವಲೇಷನ್ ಆರ್ ಎಕ್ಸ್ಪ್ರೆಷನ್ ಆಫ್ ಫೇವರ್ ಏನಂದರೆ ದೇವರು ಪ್ರೀತಿಸುವಂಥದ್ದು. ಹೇಗೆ ಪ್ರೀತಿಸುವಂಥದ್ದು? ದೇವರನ್ನು ಪ್ರೀತಿಸದವರನ್ನು ಪ್ರೀತಿಸುವಂಥದ್ದು. ಹೇಗೆ ಪ್ರೀತಿಸುವಂಥದ್ದು? ದೇವರು ನಿಷೇಧಿಸಿದ್ದನ್ನು ಪ್ರೀತಿಸುವವರನ್ನು ದೇವರು ಪ್ರೀತಿಸುವಂಥದ್ದು, ಅಥವಾ ದೇವರನ್ನು ಬಿಟ್ಟವರನ್ನು ದೇವರು ಪ್ರೀತಿಸುವಂಥದ್ದು, ದೇವರ ಕಡೆಗೆ ತಿರುಗಿಕೊಳ್ಳದವರನ್ನು ದೇವರು ತಿರುಗಿಕೊಂಡು ಪ್ರೀತಿಸುವಂಥದ್ದು. ಇದು ಮೆಚ್ಚುಗೆಯ ಮೊದಲನೇ ಪ್ರಕಟಣೆ. 16 ಪ್ರಕಟಣೆಗಳಿದೆ, ಇದರಲ್ಲಿ ಮೊದಲನೇದು ನೋಡಿದ್ವಿ, ಎರಡನೇದು ನೋಡೋಣ. ಇನ್ನೊಂದು ಸಾರಿ ಅದನ್ನು ಓದಿಬಿಡ್ತೇನೆ, ಯಾಕಂದರೆ ಭಾಳ ಚೆನ್ನಾಗಿದೆ. ಅನ್ಯ ದೇವತೆಗಳ ಕಡೆಗೆ ತಿರುಗಿಕೊಂಡು ದೀಪದ್ರಾಕ್ಷಿಯ ಅಡೆಗಳನ್ನು ಪ್ರೀತಿಸುವ ಇಸ್ರಾಯೇಲರನ್ನು ಯೆಹೋವನು ಪ್ರೀತಿಸುವ ಪ್ರಕಾರ. ಯೆಹೋವನಂದರೆ ಸದಾ ಇರುವಾತ,
ಎಂಥವನಾಗಿರುವನು ಅಂಥವನಾಗಿರುವ ಆತನು ಪ್ರೀತಿಸುವ ಪ್ರಕಾರ, ಆತನು ಪ್ರೀತಿವಂತನಾಗಿದ್ದಾನೆ, ಅಂಥವನಾಗಿ ಇರುವನು. ಯೆಹೋವನು ಪ್ರೀತಿಸುವ ಪ್ರಕಾರ ಅಂತ ಹೇಳುವಾಗ ಮೊದಲನೇ ಪ್ರಕಟಣೆ ದೇವರ ಪ್ರೀತಿ. ಅದು ಎಂಥ ಪ್ರೀತಿ ಅಂತ ಸಿಂಪಲ್ ಆಗಿ ಹೇಳಬೇಕಾದ್ರೆ ಅನ್ಕಂಡೀಷನಲ್ ಲವ್, ನಿಬಂಧನ ರಹಿತ ಪ್ರೀತಿ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಹೋಶಿಯನಿಗೆ ಹೇಳುವಂಥದ್ದು ಎರಡನೇ ವಿಷಯ ಏನಂತ ಹೇಳಿದರೆ, ನೀನು ಮಿಂಡನಿಗೆ ಪ್ರಿಯಳು. ಹಾಗಾದರೆ ನೀನು ಮಿಂಡನಿಗೆ ಪ್ರಿಯಳನ್ನು ಪ್ರೀತಿಸುತ್ತಾ ಬಾ. ದೇವರಿಗೆ ಪ್ರಿಯರಲ್ಲ. ದಾನಿಯೇಲ್ ಗ್ರಂಥ ನಾವು ಅಧ್ಯಯನ ಮಾಡಿದ್ವಲ್ಲ, 12 ಅಧ್ಯಾಯಗಳಲ್ಲಿ ನೋಡುವಾಗ ದಾನಿಯೇಲ್ 9:23, ದಾನಿಯೇಲ್ 10:11, ದಾನಿಯೇಲ್ 10:19 ಈ 3 ವಚನಗಳಲ್ಲಿ ನಾವು ನೋಡುವಾಗ ದೇವರಿಗೆ ಅತಿಪ್ರಿಯನು 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 ಅತಿಪ್ರಿಯನಂತಿದೆ. ಬರೀ ಪ್ರಿಯನಲ್ಲ, ಅತಿಪ್ರಿಯನು. ಆದರೆ ಇಲ್ಲಿ ಮಿಂಡನಿಗೆ ಪ್ರಿಯಳನ್ನು ನೀನು ಪ್ರೀತಿಸು. ಹಾಗಾದರೆ ದೇವರು ಆತನು ಪ್ರೀತಿಸಿದ್ದಾನೆ ನಿಜ, ಆದರೆ ಎಂಥವ್ರನ್ನು ಪ್ರೀತಿಸ್ತಾನೆಂದರೆ, ನಾನು ಪಾಪವನ್ನು ಪ್ರೀತಿಸುವಾಗ ಪಾಪ ಪ್ರಿಯನಾಗಿದ್ದಾಗ್ಯೂ, ಇದನ್ನು ಬಹುಶಃ ವೈಯಕ್ತಿಕವಾಗಿ ನಾವು ತಗೊಳ್ಳೋಣ. ಇದು ಇಸ್ರಾಯೇಲರ ಬಗ್ಗೆ ಇರ್ಬೋದು, ಯೆಹೂದದ ಬಗ್ಗೆ ಇರ್ಬೋದು, ದೇವಜನರ ಬಗ್ಗೆ ಇರ್ಬೋದು. ಅದನ್ನು ಪರ್ಸ್ನಲ್ ಆಗಿ ಮಾಡಿಕೊಂಡ್ರೆ ಇನ್ನಷ್ಟು ಭಾಳ ಚೆನ್ನಾಗಿರ್ತದೆ. ಯಾಕಂದರೆ ಬೈಬಲ್ ಸ್ಟಡಿನಲ್ಲಿ ಬೆಸ್ಟ್ ಬೈಬಲ್ ಸ್ಟಡಿ ಏನಂದರೆ ಅಪ್ಲಿಕೇಶನ್ ಬೈಬಲ್ ಸ್ಟಡಿ, ಅಂದರೆ ನಮಗೆ ಅನ್ವಯ ಮಾಡಿಕೊಡುವಂಥದ್ದು. ಮೊದಲಿಂದ ನಾವು ಒಂದೊಂದಾಗಿ ಬೇಗ ನೋಡಿಕೊಡೋಣ. ಅದೇನೆಂದರೆ, ನಾನು ದೇವರನ್ನು ಪ್ರೀತಿಸದಿದ್ದರೂ ದೇವರು ನನ್ನನ್ನು ಪ್ರೀತಿಸುವಂಥದ್ದು. ಎರಡನೇದು, ನಾನು ಮಿಂಡನಿಗೆ ಪ್ರಿಯ ವ್ಯಕ್ತಿ ಆಗಿದ್ದರೂ ಕೂಡ ದೇವರು ನನ್ನನ್ನು ಪ್ರೀತಿಸುವಂಥದ್ದು. ಅದು ದೇವರ ಮೆಚ್ಚುಗೆಯ ಎರಡನೇ ಪ್ರಕಟಣೆ. ಮೂರನೇ ಪ್ರಕಟಣೆ ಏನಂತ ಹೇಳಿದರೆ, ವ್ಯಭಿಚಾರ ಮೊದಲನೇ ವಚನ, 3ನೇ ಅಧ್ಯಾಯ 1ನೇ ವಚನ, ವ್ಯಭಿಚಾರಾಸಕ್ತಳು ವ್ಯಭಿಚಾರದಲ್ಲಿ ಆಸಕ್ತಳಾಗಿ ಇರುವವಳನ್ನು ಅಥವಾ ಇರುವವನನ್ನು ಪ್ರೀತಿಸುತ್ತಾ ಬರುವಂಥ ದೇವರು. ಇದೇ ದೇವರ ಮೆಚ್ಚುಗೆ. ದೇವರ ಮೆಚ್ಚುಗೆ 3ನೇ ಪ್ರಕಟಣೆ. ಇನ್ನೊಂದು ಸಾರಿ ಹೇಳ್ತೇನೆ, ವ್ಯಭಿಚಾರ, ಆತ್ಮಿಕ ವ್ಯಭಿಚಾರ, ಬರೀ ವ್ಯಭಿಚಾರ ಅಲ್ಲ, ವ್ಯಭಿಚಾರದ ಆಸಕ್ತಳಾಗಿರುವಂಥ, ವ್ಯಭಿಚಾರದ ಆತ್ಮಿಕ ವ್ಯಭಿಚಾರದ ಆಸಕ್ತರಾಗಿರುವಂಥವರನ್ನು ದೇವರು ಪ್ರೀತಿಸುತ್ತಾ ಬರುವಂಥದ್ದೇ ದೇವರ ಮೆಚ್ಚುಗೆಯ 3ನೇ ಪ್ರಕಟಣೆ. 4ನೇದಾಗಿ, ಕೊಂಡುಕೊಳ್ಳುವಂಥ ಒಂದು ಸಂಗತಿಯನ್ನು 3ನೇ ವಚನದಲ್ಲಿ, 3ನೇ ಅಧ್ಯಾಯ ಹೋಶಿಯನ್ ಗ್ರಂಥ 3ನೇ ವಚನದಲ್ಲಿ ನಾವು ನೋಡುವಾಗ ಕೊಂಡುಕೊಳ್ಳುವಂಥ ಅನುಭವ. ದೇವರು ಗಣನೆಗೆ ಬಾರದ, ಕೆಲಸಕ್ಕೆ ಬಾರದ, ದೇವರಿಗೆ ವಿರುದ್ಧವಾಗಿದ್ದಂಥ ಅಂಥ ವ್ಯಕ್ತಿಯನ್ನೇ ಆತನು ಪ್ರೀತಿಸುವ ವ್ಯಕ್ತಿ ಅಂತ ನೋಡ್ತೇವೆ. ಒಂದು ವಾಕ್ಯ ನಾನು ಓದ ಬಯಸ್ತೇನೆ. ಅದೇನಂತ ಹೇಳಿದ್ರೆ, 1 ಕೊರಿಂಥ 7:23 ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. 1 ಕೊರಿಂಥ 7:23 ಅಂಥವ್ರನ್ನೇ ದೇವರು ಕೊಂಡುಕೊಂಡಂತೆ ಪ್ರವಾದಿಗೆ ಕೊಂಡುಕೋ ಅಂತ ಹೇಳ್ತಾನೆ. ಅದು 4ನೇದು. 5ನೇದು ಏನಂತ ಹೇಳಿದರೆ, ದೇವರು ಹೇಳುವಂಥದ್ದು ನನಗಾಗಿ, ಮುಂದೆ ನೋಡ್ತೇವೆ 3ನೇ ವಚನದಲ್ಲಿ, ಅಪನಂಬಿಗಸ್ತಳಾಗಿರಬೇಡ ಎಂಬುದಾಗಿ ದೇವರು ಹೇಳ್ತಾರೆ. ಅಪನಂಬಿಗಸ್ತರಾಗಿರಬೇಡ ಎಂಬುದಾಗಿ ಹೇಳುವಂಥದ್ದೇ ಮೆಚ್ಚುಗೆಯ 5ನೇ ಪ್ರಕಟಣೆ. 6ನೇ ಪ್ರಕಟಣೆ, ಯಾವನನ್ನೂ ಸೇರಬೇಡ, ಬೇರೆ ಯಾರ ಕಡೆನೂ ಸೇರಬೇಡ ಎಂಬುದಾಗಿ ತಿಳಿಸುವಂಥದ್ದು, ಬೋಧಿಸುವಂಥದ್ದು, ಹೇಳುವಂಥದ್ದು
ಮೆಚ್ಚುಗೆಯ 6ನೇ ಪ್ರಕಟಣೆ. ಮೆಚ್ಚುಗೆಯ 16 ಪ್ರಕಟಣೆಗಳನ್ನು 3ನೇ ಅಧ್ಯಾಯ ಹೋಶೇಯನ ಗ್ರಂಥದಲ್ಲಿ ನೋಡ್ತಿದ್ದೇವೆ. ಅದರಲ್ಲಿ 7ನೇ ಪ್ರಕಟಣೆ ಏನಂತ ಹೇಳಿದ್ರೆ, ನಾನು ಸಹ ನಿನ್ನವನೇ. ಲುಕ್ ಅಟ್ ದಿ ಅಶ್ಯೂರೆನ್ಸ್ ಆಫ್ ಗಾಡ್. ದೇವರು ಹೇಳ್ತಾರೆ, ನಾನು ನಿನಗೆ ಸೇರಿದಂಥ ವ್ಯಕ್ತಿ. ಪ್ರವಾದಿ ಹೋಶೇಯನ ಮುಖಾಂತರವಾಗಿ ದೇವರು ಹೇಳಿಸ್ತಾ ಇರುವಂಥದ್ದು, ನಾನು ನಿನ್ನವನೇ ಎಂಬುದಾಗಿ. 8ನೇದಾಗಿ ನೋಡುವಾಗ ಕೆಲವು ವಿಷಯಗಳು ಇಲ್ಲದೇ ಇರಬೇಕಂತ ದೇವರು ಹೇಳ್ತಾರೆ, ಇಲ್ಲದೇ ತಾಳಿಕೊಂಡಿರಬೇಕು. ಅದರಲ್ಲಿ ನೋಡುವಾಗ 8ನೇದಾಗಿ ರಾಜಮುಖಂಡ ಇಲ್ಲದೆ, 9ನೇದು ಯಜ್ಞ ಇಲ್ಲದೆ ತಾಳಿಕೊಂಡಿರು. 10ನೇದಾಗಿ ನೋಡುವಾಗ ಇನ್ನೊಂದು ದೇವರ ಮೆಚ್ಚುಗೆ ಮತ್ತೊಂದು ಪ್ರಕಟಣೆ, ಅದೇನೆಂದರೆ ಸ್ತಂಭ ಇಲ್ಲದೆ ತಾಳಿಕೊಂಡಿರು. 11ನೇ ದೇವರ ಮೆಚ್ಚುಗೆಯ ಪ್ರಕಟಣೆ ಏನಂದರೆ ಏಫೋದು ಇಲ್ಲದೆ ತಾಳಿಕೊಂಡಿರು. ಆನಂತರ 12ನೇ ದೇವರ ಮೆಚ್ಚುಗೆಯ 12ನೇ ಪ್ರಕಟಣೆ ವಿಗ್ರಹ ಇಲ್ಲದೆ ತಾಳಿಕೊಂಡಿರು ಅಂತ ಹೇಳಿದಾಗ, ಇವು ಯಾವುದೂ ಇಲ್ಲದೆ ತಾಳಿಕೊಂಡು ಇರುವಂತೆ ಆಹ್ವಾನಿಸುವಂಥದ್ದೇ ದೇವರ ಮೆಚ್ಚುಗೆಯ ಪ್ರಕಟಣೆಗಳು. ಹೌದು, ಇವೆಲ್ಲ ಬಹಳ ಪ್ರಾಮುಖ್ಯ. ಯಾಕಂದರೆ ರಾಜಮುಖಂಡ, ಯಜ್ಞ, ಸ್ತಂಭ, ಏಫೋದು, ವಿಗ್ರಹ ಇವೆಲ್ಲವನ್ನು ಸಿಂಪಲ್ ಆಗಿ ಹೇಳಬೇಕಾದ್ರೆ ದೇವರು ಏನು ಹೇಳ್ತಿದ್ದಾರೆ, ಇದು ಧರ್ಮಕ್ಕೆ, ಯಹೂದಿ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಅಥವಾ ಧರ್ಮಾಸಕ್ತರಾಗಿರಬೇಡ್ರಿ, ಆತ್ಮೀಕರಾಗಿರ್ರಿ, ದೇವಾಸಕ್ತರಾಗಿರ್ರಿ. ಇವೆಲ್ಲ ಬೇಕಾಗಿತ್ತು. ಇವೆಲ್ಲ ಒಂದು ರೀತಿಯಿಂದ ವಸ್ತುಗಳು. ವಸ್ತು ಬೇಡ, ವ್ಯಕ್ತಿಗೆ ಪ್ರಾಮುಖ್ಯತೆ ಕೊಡು ಎಂಬುದಾಗಿ. ಯಜ್ಞವು ಬೇಡ, ಕರುಣೆ ಬೇಕು ಎಂಬುದಾಗಿ ದೇವರು ಹೇಳಿದ ಹಾಗೆ. 5ನೇ ವಚನ, ಹೋಶೇಯ 3ನೇ ಅಧ್ಯಾಯದ 5ನೇ ವಚನದಲ್ಲಿ ನೋಡುವಾಗ 13ನೇ ಒಂದು ದೇವರ ಮೆಚ್ಚುಗೆಯ ಪ್ರಕಟಣೆ ಇದೆ. ಅದೇನೆಂದರೆ, ಅನಂತರ ಅವರು ತಮ್ಮ ದೇವರಾದ ಯೆಹೋವನನ್ನು ಆಶ್ರಯಿಸುವರು. ಇದು ಆಶ್ರಯಿಸುವಂತೆ ಇರುವ ಅನುಭವನೇ ದೇವರ ಮೆಚ್ಚುಗೆಯ ಅನುಭವ. ಅಷ್ಟೇ ಅಲ್ಲ, 14ನೇದು ರಾಜನಾದ ದಾವೀದನನ್ನು ಪುನಃ ಆಶ್ರಯಿಸುವರು. ಇದು ಮೆಸ್ಸಿಯನನ್ನು ಕುರಿತಾಗಿದೆ. ಯೇಸು ಕ್ರಿಸ್ತನನ್ನು, ದಾವೀದನು ಅಲ್ಲಿ ಯೇಸು ಕ್ರಿಸ್ತನ ಚಿತ್ರ. ಕ್ರಿಸ್ತನನ್ನು ಆಶ್ರಯಿಸುವುದು ದೇವರ ಮೆಚ್ಚುಗೆಯ 14ನೇ ಪ್ರಕಟಣೆ. 15ನೇ ದೇವರ ಮೆಚ್ಚುಗೆಯ ಪ್ರಕಟಣೆ ಏನೆಂದರೆ, ಅಂತ್ಯಕಾಲದಲ್ಲಿ ಯೆಹೋವನನ್ನು ಭಯಭಕ್ತಿಯಿಂದ ಮೊರೆ ಹೋಗ್ತಾರಂತೆ. 16ನೇದಾಗಿ ಆತನ ದಯೆ, ಆತನ ದಯೆಯನ್ನು ಭಯಭಕ್ತಿಯಿಂದ ಮೊರೆ ಹೋಗುವರು. 16 ದೇವರ ಮೆಚ್ಚುಗೆಯ ಪ್ರಕಟಣೆಗಳು ನೋಡುವಾಗ ದೇವರ ದಯೆಯನ್ನು ಭಯಭಕ್ತಿಯಿಂದ ನಾವು ಮೊರೆ ಹೋಗುವಂಥದ್ದು, ನಾನು ಮೊರೆ ಹೋಗುವಂಥದ್ದು ದೇವರ ಮೆಚ್ಚುಗೆಯ ಮತ್ತೊಂದು ಪ್ರಕಟಣೆಯಾಗಿದೆ. ಆಶ್ಚರ್ಯವಲ್ಲವೇ? ಆ ರೀತಿಯಾಗಿ ಹಿಂಜಾರಿದವರಿಗೆ ದೇವರ ಒಂದು ಕರೆ, ಮೆಚ್ಚುಗೆ ಎಷ್ಟು ವಿಶೇಷವಾದದ್ದು. ಹೋಶೇಯನ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.